ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲಾಗುತ್ತೆ ಅಂತ ನೋಡ್ಕೊಂಬರೋಣ. ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನೆಲ್ಲ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಸಂಚಿಕೆಯ ಆರಂಭದಲ್ಲಿ ಭೂಮಿಯವರು ತನ್ನ ಪ್ರೀತಿನ ಹೇಳ್ಕೊಬೇಕು ಅಂತ ತುಂಬ ಮನಸ್ಸಿಂದ ರೆಡಿಯಾಗಿ ಈ ಕಡೆ ಅಜಿತ್ ಇರುವಂತಹ ಸ್ಟೇಷನ್ ಒಳಗಡೆ ಹೋಗೋದಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಯಾಕೆ ಹೋಗೋಣ ಅಂತ ಅಂದ್ಕೊಂಡು ಮತ್ತೆ ಒಂದು ಟೀ ಅಂಗಡಿ ಹತ್ರ ನಿಂತ್ಕೋತಾರೆ ಭೂಮಿಯವರು ಒಂದು ರೀತಿ ಗೊಂದಲದಲ್ಲಿ. ಅದೇ ಸಮಯ ಕರೆಕ್ಟಾಗಿ ಅಜಿತ್ ಅವರು ಕಾಲ್ ಮಾಡ್ತಾರೆ. ಇನ್ನು ಫೋನ್ ನೋಡಿದಂತಹ ಭೂಮಿಯವರು ಫುಲ್ ಖುಷಿಗೆ ಒಳಗಾಗಿ ಫೋನ್ನ ರಿಸೀವ್ ಮಾಡಿ ಕಿವಿ ಮೇಲೆ ಇಟ್ಕೊಂಡಾಗ ಅಜಿತ್ ಅವರು, ಭೂಮಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಬರ್ತೀಯಾ ಅಂತ ಕೇಳ್ತಿದ್ದಾಗೆ ಭೂಮಿಯವರು ಖುಷಿಯಲ್ಲಿ, ಸಾಹೇಬ್ರೆ ನಾನು ಇಲ್ಲೇ ಬಂದೆ ಹೇಳ್ಬಿಟ್ಟು ಫೋನ್ ಕಾಲ್ನ ಕಟ್ ಮಾಡ್ತಾರೆ. ಒಂದು ಕಡೆ ಭೂಮಿಯಲ್ಲಿ ಖುಷಿಲಿ ಇರ್ತಾರೆ, ಆದರೆ ಸತ್ಯ ಮತ್ತು ಅಜಿತ್ ಇಬ್ರು ಕೂಡ ಒಂದು ರೀತಿ ದುಃಖದಲ್ಲಿ ಇರ್ತಾರೆ. ಅಜಿತ್ ಅವರು ನನ್ನ ಕಣ್ಣಲ್ಲಿ ನೀರು ಹಾಕೊಂಡು ಕೂತಿರ್ತಾರೆ. ಈ ಕಡೆ ಭೂಮಿಯವರು ನಾನು ಈಗಲೇ ಸ್ಟೇಷನ್ ಒಳಗಡೆ ಹೋಗಿ ಸಾಹೇಬ್ರ ಹತ್ರ ನನ್ನ ಮನಸ್ಸಲ್ಲಿರೋ ಪ್ರೀತಿನೆಲ್ಲ ಹೇಳ್ಕೊಂಡ್ಬಿಡ್ತೀನಿ ಅಂತ ಅಂದ್ಕೊಂಡು ನಿಂತಿರ್ತಾರೆ. ಇನ್ನು ಒಳಗಡೆ ಇರುವಂತಹ ಅಜಿತ್ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಕಣ್ಣೀರನ್ನ ಒರೆಸ್ಕೊಂಡು ಈ ಕಡೆ ಸತ್ಯವ್ರನ್ನ ನೋಡಿದಾಗ ಸತ್ಯವರು ಕೂಡ ತುಂಬ ಬೇಜಾರಲ್ಲಿರ್ತಾರೆ. ಇನ್ನು ಭೂಮಿಯವರು ಖುಷಿಯಲ್ಲಿ ನಿನ್ನೆ ಸ್ಟೇಷನ್ ಒಳಗಡೆ ಓಡೋಗ್ತಾರೆ. ಅವರು ನನಗೆ ಕಾಯೋದಕ್ಕಾಗಲ್ಲ ಸತ್ಯಣ್ಣ, ಭೂಮಿ ಬಂದು ಮಾತಾಡೋದಕ್ಕಿಂತ ಮುಂಚೆ ನಾನೇ ಹೋಗಿ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ ಹೇಳೋ ಅಷ್ಟರಲ್ಲಿ ಭೂಮಿಯವರು ಪ್ರೀತಿಯಿಂದ ಓಡ್ ಬಂದು ನಿಂತ್ಕೋತಾರೆ. ಭೂಮಿ ಮುಖಾನ ನೋಡಿದಂತ ಅಜಿತ್ ಅವರು ಫುಲ್ ಭಾವುಕರಾಗ್ತಾರೆ. ಆದ್ರೆ ಭೂಮಿಯವರು ಖುಷಿಯಲ್ಲಿ ನಿನ್ನೆ, ಸಾಹೇಬ್ರೆ ನನ್ಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆದ್ರೆ ನೀವು ನಿಮ್ ಪ್ರೀತಿನ ಹೇಳಾದ್ಮೇಲೆ ನಾನು ತುಂಬಾ ಯೋಚನೆ ಮಾಡಿದೆ. ಅದು ನಾನು ನೀವು ಅನ್ನೋ ಅಷ್ಟರಲ್ಲೇ ಅಜಿತ್ ಅವರು ತನ್ನ ಕಣ್ಣೀರ್ನ ಭೂಮಿ ಕಾಣ್ದಿರೋಗೆ ಒರೆಸ್ಕೊಂಡು ನಕ್ಕೊಂಡು ಮಾಡ್ಕೊಂಡು ಈ ಕಡೆ ಸತ್ಯವ್ರನ್ನು ಕೂಡ ನಗಿಸ್ಕೊಂಡು, ಸತ್ಯಣ್ಣ ನಿಮ್ ತಂಗಿ ಅಲ್ಲ, ನೋಡಿದ ಸತ್ಯಣ್ಣ ನಿಮ್ ತಂಗಿ ಮುಖ ಹೇಗಾಗೋಗಿದೆ. ಅಜಿತ್ ಅವರು, ಭೂಮಿ ನಾನು ನಿನ್ನ ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಇರ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ, ಅಲ್ಲ ನಾನು ನಿನ್ಗೆ ಪೋಸ್ ಮಾಡೋದ ಅಂತ ಹೇಳ್ಬಿಟ್ಟು ನಗಾಡ್ಕೊಂಡು ಭೂಮಿ ಕಾಣ್ದಿರೋ ಹಾಗೆ ತನ್ನ ಕಣ್ಣೀರ್ನ ಒರೆಸ್ಕೊಂಡು, ನಿನ್ಗಾದ್ರೂ ಗೊತ್ತಾಗ್ಬೇಕಲ್ವಾ ಅಂತಿದ್ದಾಗೆ ಭೂಮಿ ಅವ್ರ ಮನ್ಸು ಒಡೆದೋಗಿ ಅವ್ರ ಕಣ್ಣೀರಾಗಿ ಹೊರಗಡೆ ಬರ್ತಾ ಇರುತ್ತೆ. ಅಜಿತ್ ಅವರು ಭಾರವಾದ ಮನ್ಸಲ್ಲಿ, ನೀನೇ ಹೇಳೋ ಹಾಗೆ ನಮ್ಮಿಬ್ರು ಸಂಬಂಧ ಅಗ್ರಿಮೆಂಟ್ ಮುಗಿಯೋವರೆಗೂ ಮಾತ್ರ, ಗೊತ್ತಿದ್ದು ನೀನ್ ಈ ರೀತಿ ಅಂತ ಅನ್ಕೊಂಡು ಕಣ್ಣೀರ್ನ ಒರೆಸ್ಕೋತಾರೆ. ಇನ್ನು ಭೂಮಿಯವರಂತೂ ಫುಲ್ ಕಣ್ಣೀರ್ನ ಕಣ್ಣಲ್ಲಿ ತುಂಬಿಕೊಂಡು ಒಂದೊಂದೇ ಹಣಿನ ಇದ್ ಮಾಡ್ಕೋತಾ ಇರ್ತಾರೆ. ಅಜಿತ್ ಅವರು ಕಣ್ಣೀರ್ನ ಒರೆಸ್ಕೊಂಡು, ನನಗಂತೂ ನಕ್ಕಿ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿದೆ, ಕಣ್ಣೀರ್ ಒರೆಸ್ಕೊಳೋದಿಕ್ಕೆ ಆಗ್ತಾ ಇಲ್ಲ, ನಾನೇನೋ ತಮಾಷೆ ಮಾಡ್ದೆ, ಆದ್ರೆ ನೀನ್ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಇದನ್ನ ಹಾಕಾಗಿರೋದ್ ನೋಡು. ಭೂಮಿ ಅವರು ಸತ್ಯ ಅವ್ರನ್ನ ಒಂದ್ ರೀತಿ ಸೀರಿಯಸ್ ಆಗಿ ನೋಡಿದಾಗ ಸತ್ಯ ಅವರು, ಏನಮ್ಮ ಭೂಮಿ ಆ ರೀತಿ ನೋಡ್ತಾ ಇದ್ದೆ ನನ್ನನ್ನ, ಹೌದು ಅಜಿತ ನಿನ್ನ ತಮಾಷೆ ಮಾಡ್ಬೇಕು ಅಂತಾನೆ ಆ ವಿಷಯನ ಹೇಳ್ದ, ಅಷ್ಟರಲ್ಲಿ ಸ್ಪಂದನ ಅದಕ್ಕೆ ಅದನ್ನ ಹೇಳ್ದೆ, ಅವನು ಸುಮ್ನಾದ, ಸಿಟ್ಟಲ್ಲಿದ್ದಲ್ಲ ಹಾಗಾಗಿ ಹೀಗಾಯ್ತು. ಅವರು, ಅಲ್ಲ ನಾನು ಹೇಳ್ಬೇಕಾದ್ರೆ ನಿನ್ಗೆ ಸ್ವಲ್ಪನೂ ಕೂಡ ಡೌಟೇ ಬರ್ಲಿಲ್ವಾ, ನನಗಂತೂ ನಗು ತಡೆಯೋದಿಕ್ ಆಗ್ತಾ ಇಲ್ಲ ನಿನ್ ಜೊತೆ ಮಾತಾಡ್ಬೇಕಾದ್ರೆ, ಅಲ್ಲಿ ನನ್ ಸ್ಟಾಪ್ ಮಾಡ್ಬೇಡ ಅಂತ ಅನ್ಕೊಂಡೆ, ಅಷ್ಟರಲ್ಲಿ ನೀನು ಹೊರಗಡೆ ಹೋದಲ್ಲ ಅದಕ್ಕೆ ನಿನ್ ಕಾಲಿಡ ಅಂತ ನಾನು ಅನ್ಕೊಂಡೆ ಹೇಳ್ದೆ ಅಂತ ಹೇಳ್ಬಿಟ್ಟು ಭೂಮಿಗೆ ಬೆನ್ ಹಾಕಿ ಸಾರಿ ಭೂಮಿ ಅಂತ ಮನ್ಸಲ್ಲಿ ನೋವು ಇಟ್ಕೊಂಡು ಭೂಮಿನ ಕ್ಷಮೆ ಕೇಳಿದಂತಹ ಅಜಿತ್ ಅವರು ಈ ಕಡೆ ಭೂಮಿಗೆ ಫುಲ್ ಬೇಜಾರಾಗುತ್ತೆ. ಅಜಿತ್ ಅವರು ಅಳ್ತಾ ಇರ್ತಾರೆ, ಭೂಮಿ ಅವರು ಕೂಡ ಅಳ್ತಾ ಇರ್ತಾರೆ. ಇನ್ನು ಅಜಿತ್ ಕಣ್ಣೀರ್ ಒರೆಸ್ಕೊಂಡು, ಭೂಮಿ ನೀನ್ ಬೈಯೋದಿಕ್ ಶುರು ಮಾಡ್ದಲ್ಲ, ನಾನು ಅದಕ್ಕೆ ಸುಮ್ನಾದೆ ಅಂತ ಹೇಳ್ತಿದ್ದಾಗೆ ಭೂಮಿ ಅವರು ಸಹ ಕಣ್ಣೀರ್ನ ಒರೆಸ್ಕೊಂಡು ಭಾರವಾದ ಮನ್ಸಲ್ಲಿ ನಗುನ ತೋಡ್ಕೋತಾರೆ. ಅವರು, ಆಕ್ಚುಲಿ ನಿಮ್ಗೆ ಹರ್ಟ್ ಮಾಡೋಂತಹ ಉದ್ದೇಶ ಇರ್ಲಿಲ್ಲ, ಇದ್ರು ನಾವಿಬ್ರು ರೈಲ್ವೆ ಹಳಿಗಳ ತರ ಪಕ್ಕ ಇರ್ಬೋದೇ ಹೊರತು ಒಂದಾಗೋದಿಕ್ ಆಗಲ್ಲ ಭೂಮಿ ಅಂತಿದ್ದಾಗೆ ಭೂಮಿ ಅವ್ರ ಕಣ್ಣಲ್ಲಿ ನೀರ್ ತುಂಬಿಕೊಂಡು, ಹಾ ಸಾಹೇಬ್ರೆ. ಇನ್ನು ಅಜಿತ್ ಅವರು, ಐ ಆಮ್ ಸೋ ಸಾರಿ ಒನ್ಸ್ ಅಗೇನ್ ಅಂತಿದ್ದಾಗೇನೆ ಭೂಮಿ ಅವರು, ಪರವಾಗಿಲ್ಲ ಸಾಹೇಬ್ರೆ, ನನ್ಗೇನಿದು ಹೊಸ್ತಲ್ವಲ್ಲ, ಇದನ್ನ ಪಡ್ಕೊಂಡಂತಹ ಭಾಗ್ಯನ ನಮ್ಮ ಅಪ್ಪ ಅಮ್ಮ ಹೋದಾಗ್ಲೇ ನಾನು ಅದನ್ನ ಕಳ್ಕೊಂಡ್ಬಿಟ್ಟೆ ಸಾಹೇಬ್ರೆ. ಅಜಿತ್ ಅವರು, ಹಾಗಲ್ಲ ಭೂಮಿ ಅಂತಿದ್ದಾಗೆ ಭೂಮಿ ಅವರು, ಪರವಾಗಿಲ್ಲ ಸಾಹೇಬ್ರೆ, ಸರಿ ಈಗ ಒಂದು ಕಡಕ್ ಟೀ ಮಾಡ್ಕೊಂಡ್ಬರ್ತೀನಿ ಹೇಳ್ತಿದ್ದಾಗೆ ನೆನ್ನೆ ಅಜಿತ್ ಅವರು, ಬೇಡ ಭೂಮಿ ಅವರು ಅಳ್ತಾನೆ ಸ್ಟೇಷನ್ ಇಂದ ಆಚೆ ಹೋಗಿದ್ದು ನೋಡಿ ಈ ಕಡೆ ಅಜಿತ್ ಅವರು ತುಂಬಾ ಭಾವುಕರಾಗಿ ಕಣ್ಣಲ್ಲಿ ನೀರ್ ಹಾಕ್ತಾ ಇರ್ತಾರೆ. ಅಜಿತ್ ಪರಿಸ್ಥಿತಿನ ನೋಡಿದಂತಹ ಸತ್ಯ ಅವರು ಕೂಡ ತನ್ನ ತಂಗಿನಿಗೂ ಹೇಳೋಕ್ಕಾಗದೆ ಈ ಕಡೆ ಇರೋಂತಹ ತನ್ನ ಸ್ನೇಹಿತನಿಗೂ ಹೇಳೋದಿಕ್ಕಾಗದೆ ನೋವಲ್ಲಿ ಗೊಂದಲದಲ್ಲಿ ಅವ್ರ ಕಣ್ಣಿಂದನೂ ಸಹ ನೀರು ಬರೋಷ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಅಜಿತ್ ಮತ್ತೆ ಭೂಮಿ ಅವರು ಮನೆಗೆ ಹೊರಡ್ತಾರೆ. ಭಾರವಾದ ಮನಸ್ಸಲ್ಲೇ ಗಂಡ ಹೆಂಡತಿ ಇಬ್ರು ಕೂಡ ಹೋಗ್ತಾ ಇರ್ತಾರೆ. ಅಜಿತ್ ಮುಖನ ಭೂಮಿ ಮುಖನ ಅಜಿತ್ ನೋಡಿದಾಗ ಇಬ್ಬರು ಮನಸ್ಸು ಕೂಡ ಭಾರವಾಗಿರುತ್ತೆ.